ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಲಕ್ಷ್ಮೀ ಸಂಜು ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಯಾಕೆ ಅಂತ ನೋಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ತಾತ ಇದ್ರಲ್ಲ ಮನೇಲಿ, ತಾತನ ಅತ್ತೆ ಮನೆಗೆ ಕಳಿಸಿದ್ದೀವಿ. ಅದೇ ಅವ್ರು ಯಾಕೆ ಹೋಗಿದ್ರು, ನಾವು ಯಾಕೆ ಹೋಗ್ತಾ ಇದ್ದೀವಿ ಊರಿಗೆ, ಅಜ್ಜಿ ಮನೆಗೆ. ಇಷ್ಟು ದಿನ ಇಲ್ಲ ಅಮ್ಮ ಮನೇಲಿದ್ವಿ, ಈಗ ಯಾಕೆ ಊರಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ನೆಕ್ಸ್ಟ್ ಈ ವ್ಲಾಗಲ್ಲಿ ನಾನು ಹೇಳ್ಕೊಡ್ತೀನಿ. ಇನ್ನೊಂದಿನ ಹಾಂ ನಿಂಗೆ ಏನಾಗ ಮಾಡ್ಬಿಟ್ಟು ಅಂತ ಅಲ್ಲಿ ತಾತ ಅಲ್ಲಿ ತಾತ ತಾತನೂ ಅಜ್ಜಿನೂ ಹೊರಟರು. ಅದಾದ ನಂತರ ಪಾಪು ನಾನು ಫೋಟೋ ಇಟ್ಕೊಳ್ಳೋಣ ಅಂತ ಅಣ್ಣ ಬಂದ್ವಿ. ಅದಾದ ನಂತರ ನೋಡಿ ಊರಿಗೆ ಹೋಗ್ತಿದ್ದೀವಿ ಅಂತೇಳಿ ಅಪ್ಪ ಪಾಪುನ ಎತ್ಕೊಂಡು ಆಟ ಆಡಿಸಿದ್ರು. ಹಾಗೆ ನಾವು ಹೊರಟ್ವಿ. ಹಾಗೆ ಪಾಪುದು ಬಟ್ಟೆ ಮತ್ತು ವಾಕರ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಎತ್ಕೊಂಡು ಆಲ್ರೆಡಿ ಪಾಪುಗೆ ನಾವು ಟೋಪಿ ಎಲ್ಲ ಹಾಕಿ ಶೀತ ಆಗುತ್ತೆ ಅಂತ ಹೇಳಿ ನಾವು ಹೊರಟ್ವಿ. ವೆದರ್ ತುಂಬ ಕೋಲ್ಡ್ ಇತ್ತು. ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಎಲ್ಲ ಜಾಸ್ತಿ ಆಪೋಸಿಟ್ ಗಾಡಿಗಳೆಲ್ಲ ಹುಷಾರಾಗಿ ನೋಡಿ ಎಷ್ಟು ಗಾಡಿಗಳೆಲ್ಲ ಬರೀ ಕಾರ್ಗಳೇ ಬರ್ತಾ ಇರೋದು. ನಾವು ಇವಾಗ ಹೋಗ್ತಾ ಇದ್ದೀವಿ ಊರಿಗೆ, ಆ ಕಡೆಯಿಂದ ಎಲ್ಲ ಊರಿಂದ ಬರ್ತಾ ಇರೋರೇನೆ. ನಾನು ನೋಡಿದ್ರೆ ಅಲ್ಲಿ ಗ್ಯಾಸ್ ಹಾಕಿಸ್ಕೊಂಡಾದ್ಮೇಲೆ ನಾನು ವಿಡಿಯೋನೇ ಮಾಡ್ಕೊಳ್ಳೋಣ ಅನ್ನೋದು ಮರ್ತೋಗ್ಬಿಟ್ಟಿದೆ. ಅದಾದ ನಂತರ ನಾವು ಊರಿಗೆ ಎಂಟ್ರಿ ಕೊಟ್ವಿ. ನೋಡಿ ಫ್ರೆಂಡ್ಸ್, ಇದೆ ನಮ್ಮೂರು. ಮನೆಗಳೆಲ್ಲ ಇನ್ನೂ ಹಳ್ಳಿ ಥರ ಇದೆ, ಕೆಲವೊಬ್ಬರೆಲ್ಲ ಮಾಡಿ ಹಾಕಿಸ್ಕೊಂಡಿದ್ದಾರೆ. ನೋಡಿ ಇದೇ ನಮ್ಮೂರು. ಬನ್ನಿ ಹಾಗೆ ಈ ಕಡೆ ತೋರಿಸ್ತೀನಿ ನಮ್ಮೂರು ಯಾವುದು. ನಮ್ಮೂರು ಆಲ್ರೆಡಿ ನೋಡಿದ್ದೀರಾ. ಹಾಗೆ ಮನೆ ತೋರಿಸ್ತೀನಿ ಬನ್ನಿ, ನಮ್ಮ ಅಜ್ಜಿ ಮನೆಗೆ. ನೋಡಿ ಇದೇ ಲಾಸ್ಟ್ ಮನೆ ಬಂದರೆ ನಮ್ಮ ಅಜ್ಜಿ ಮನೆ. ನಂತರ ನಾವು ಎಂಟ್ರಿ ಕೊಟ್ಟಿದ್ದ ತಕ್ಷಣ ನಮ್ಮ ತಾತ ಬಂದರು ಆಚೆಯಿಂದ. ನೋಡಿ ಇವಾಗ ಎಂಟ್ರಿ ಕೊಟ್ಟ ತಕ್ಷಣ ನಮ್ಮ ತಾತ ಬಂದರು ಆಚೆಗೆ. ಅದಾದ ನಂತರ ನಮ್ಮ ಅಜ್ಜಿ ಪಾಪುಗೆ ಮತ್ತು ನನಗೆ ದೃಷ್ಟಿ ಎಲ್ಲ ತೆಗಿತಾ ಇದ್ದಾರೆ. ನಿಮ್ಮ ಮನೇಲೂ ಹೀಗೆ ಹೋದ ತಕ್ಷಣವೇ ನಿಮ್ಮ ಅಜ್ಜಿದಿರು ತೆಗಿತಾರ? ಕಮೆಂಟ್ ಮಾಡಿ. ಹಾಗೆ ನಿಮ್ಮದು ಮಳವಳ್ಳಿ ಈ ಕಡೆ ಮೈಸೂರು ನರಸೀಪುರ, ನಿಮ್ದು ಯಾರ್ದಾದ್ರೂ ಈ ಕಡೆ ಇದ್ದರೆ ನಿಮ್ದು ಯಾವ ಊರು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ತೆಗ್ದಾದ ನಂತರ ನೋಡಿ ಪಾಪುಗೆ ನನಗೆ ಎಲ್ಲರಿಗೂ ಇಕ್ತಾ ಇದ್ದಾರೆ. ಹಳ್ಳಿ ಅಂದ್ರೇ ಜೀವನ ತುಂಬ ಚೆನ್ನಾಗಿರುತ್ತೆ. ಹಳ್ಳಿಲಿ ಅಜ್ಜಿ ತಾತ ಎಲ್ಲ ತುಂಬ ಇಷ್ಟಪಡ್ತಾರೆ. ಬೆಂಗಳೂರಿಗಿಂತ ಹಳ್ಳಿ ಲೈಫೇ ಸೂಪರ್. ಹೇಳ್ಕೊಬೇಕಂದ್ರೆ ಏನು ಮಾಡೋಕ್ಕಾಗುತ್ತೆ, ಹೊಟ್ಟೆ ಪಾಡಿಗೆಲ್ಲ ಬೆಂಗಳೂರಿಗೆ ಹೋಗಲೇಬೇಕಾಗುತ್ತೆ. ಆದರೂ ಹಳ್ಳಿ ಜೀವನನೇ ಸೂಪರ್ ಅಲ್ವಾ ಫ್ರೆಂಡ್ಸ್? ಹೇಳಿ, ಹಳ್ಳಿ ಜೀವನ ಬೆಟರಾ ನಿಮಗೆ ಸಿಟಿ ಬೆಟರಾ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ತೆಗಿತಾ ಇದ್ದಾರೆ 3 ಥರ ಏನೋ ಮಾಡಿ ಅಜ್ಜಿ ತೆಗ್ದು ನಂತರ ನಮ್ಮನ್ನ ಒಳಗಡೆ ಕರ್ಕೊತಾರೆ. ಅಜ್ಜಿ ತಾತ ಎಲ್ಲ ಕರ್ಕೊತಾರೆ. ಪಾಪು ಬಂದಿರೋ ಖುಷಿಗೆ ಅಜ್ಜಿ ತಾತ ಮಾತ್ರ ತುಂಬ ಖುಷಿ ಪಡ್ತಾಯಿದ್ರು. ನಮ್ಮ ತಾತ ಅಂತೂ ಯಾವಾಗ ಬರ್ತೀರಾ ಅಂತ ಇದ್ದರು. ಅಜ್ಜಿ ಮಾತ್ರ ಮಾರ್ನಿಂಗಿಂದ ಫೋನ್ ಮಾಡ್ತಾನೆ ಇದ್ದರು, ಯಾವಾಗ ಬರ್ತೀರಾ ಅಂತ ಹೇಳಿ. ಕೊನೆಗೂ ಬಂದಿದ್ದ ತಕ್ಷಣ ಅವ್ರ ಮಕ್ಕಳಲ್ಲೊಂದು ನಗು ಕಾಣಿಸ್ತು ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ಇದರಿಂದ ತಂದಿದ್ದ ಬಟ್ಟೆನೆಲ್ಲ ಅಮ್ಮ ಎಲ್ಲ ಎತ್ತಿಕ್ಬಿಟ್ಟು ನೋಡ್ತಾ ನಿಂತಿದ್ರು. ಹಂಗೆ ನೋಡಿ ತಾತಂಗೆ ನಾವು ಒಳಗಡೆ ಬರೋಕ್ಕಿಂತ ಮುಂಚೆನೇ ಪಾಪುನ ಮಾತಾಡಿಸ್ತಾ ಇದ್ದಾರೆ. ಅವಳು ಆಲ್ರೆಡಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ಅಜ್ಜಿ ಸ್ವಲ್ಪ ಹೊತ್ತು ಇರೋ, ಏನು ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀಯಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ತಾತಂಗೆ ಪಾಪುನ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಯಾವಾಗ ಬರ್ತಾರೆ ಅಂತ ಕೇಳ್ತಿದ್ರಲ್ಲ. ಸೊ ಹಾಗಾಗಿ ಅವರು ತುಂಬ ಖುಷಿ ಇತ್ತು. ಅದಾದಮೇಲೆ ಒಳಗಡೆ ಹೋದ್ವಿ. ನೋಡಿ ಎಂಟ್ರಿ ಕೊಟ್ವಿ. ಇದೆ ನಮ್ಮ ಅಜ್ಜಿ ಮನೆ. ಒಂದು ಸಮಸ್ಯೆ ಖಂಡಿತ ಇದೆ. ನೋಡು 10 ಆಗಿದೆ. ನಾವು ಇವಾಗ 10 ಮನೆಗೆ ಬಂದ್ವಿ. ನೋಡಿದ್ರಲ್ಲ ವಿಡಿಯೋನ. ಪಾಪು ತುಂಬ ಹಠ ಮಾಡ್ತಿದ್ದಾಳೆ, ಹೊಸ ಜಾಗ ಅಲ್ವಾ ಅದಕ್ಕೆ. ಸೊ ಹಠ ಮಾಡ್ತಿದ್ದಾಳೆ. ಹಾಗೆ ಇವಾಗ ಅಮ್ಮ ಅಣ್ಣ ಹೋಗ್ತೀನಿ ಅಂತ ಹೇಳಿದ್ರು, ತುಂಬ ಲೇಟ್ ಆಗಿದೆ ಅಲ್ಲ. ಸೊ ಹಂಗಾಗಿ ಅವರು
ನಾಳೆ ಮಾರ್ನಿಂಗ್ ಎದ್ದು ಹೊರಡ್ತಾರೆ. ಅಮ್ಮಗೆ ನಾಳೆ ಮಾರ್ನಿಂಗ್ ಶಿಫ್ಟ್ ಇದೆ, ಸೊ ಹಾಗಾಗಿ ಹೊರಡ್ತಾರೆ. ನೋಡಬೇಕು ಇವತ್ತು ಪಾಪ ನಿದ್ದೆ ಮಾಡ್ತಾಳೋ ಏನೋ ಅಂತ. ಹಾಗೆ ಸ್ವಲ್ಪ ಅಳ್ತಾ ಇದ್ದಾಳೆ ಇವತ್ತು, ಅಂದರೆ ಸ್ವಲ್ಪ ಹೊಸ ಜಾಗ ಇದೆಯಲ್ಲ, ಸೊ ಹಾಗಾಗಿ ಅಳ್ತಾ ಇದ್ದಾಳೆ. ಇವಾಗ ಅಜ್ಜಿ ಅಡುಗೆ ಮಾಡಿದ್ದಾರೆ, ಊಟ ತಿಂದ್ಬಿಟ್ಟು ಪಾಚಮರಿ ಮಾಡೋದು. ನಿಮಗೆ ಹಂಗೆ ಏನಾದರೂ ಫ್ರೀ ಇತ್ತು ಅಂದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಚಿನ್ನಮ್ಮ ಕಾರಿಗೆ ಮಾಡಿಬಿಟ್ಟಲ್ಲ ಲಡ್ಡು? ಹೆಂಗಾದ್ರೂ ಬಿಡು ಮಮ್ಮಿ, ಹೋಯ್ತದಕ್ಕನ. ನೋಡಿ ಹೆಂಗೆ ಆಟ ಆಡ್ತಾಳವ ಚೆನ್ನವ. ಈಗ ಅಯ್ಯ ನಿಧಾನಕ್ಕೆ ಬಿಡು, ಬರ್ತಾ ಇಲ್ಲ ನಿಂಗೆ ಗಿಡಕ್ಕ, ಬರ್ತಾ ಇಲ್ಲ. ಬಂತು 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 ಬಂತು. ಮಾರ್ನಿಂಗ್ ಎದ್ದು ನೋಡಿದ್ರೆ ಅಮ್ಮ ಆಲ್ರೆಡಿ ಬೆಂಗಳೂರಿಗೆ ಹೊಂಟೋಗಿದ್ರು. ನಂತರ ಅಣ್ಣ ಮತ್ತು ಅಜ್ಜಿ ಸ್ವಲ್ಪ ಬ್ಯಾಂಕಿಗೆ ಅಮೌಂಟ್ ಕಟ್ಟಕ್ಕೆ ಹೋಗಿದ್ರು. ಈವ್ನಿಂಗು ನೈಟ್ ಸಂಜೆ ಲೇಟಾಗಿ ಬಂದ್ವಲ್ಲ, ಸೊ ಹಂಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗ ಮಾರ್ನಿಂಗ್ ಎದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗು. ಸೊ ಏನಂದರೆ ನಾವು ಇವಾಗ ಏನು ಊರಿಗೆ ಬಂದಿದ್ವಿ, ಹಂಗೆ ತಾತನೇ ಕತೆ ಮನೆಗೆ ಕಳಿಸಿದ್ವಿ ಅಂತ. ಸ್ವಲ್ಪ ಅಪ್ಪನಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಸೊ ಹಂಗಾಗಿ ಅಪ್ಪನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಅಮ್ಮ. ಹಂಗಾಗಿ ಅದಕ್ಕೆ ಪಾಪನ ನಾನು ಒಬ್ಬಳೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲಿ ಅಜ್ಜಿ ಮನೆಗೆ ಬಂದಿದ್ದೀವಿ. ಸೊ ಅದಕ್ಕೆ ತಾತನ ಕಳಿಸಿದ್ದೀವಿ. ಇಲ್ಲಿ ನೋಡ್ತೀವಿ 1 ವೀಕ್ ಅಥವಾ 1 ಮಂತ್ ಇರ್ತೀವಿ, ಅದಾದ ನಂತರ ಮತ್ತೆ ರಿಟರ್ನ್ ಬರ್ತೀವಿ ಅಷ್ಟೇ ಫ್ರೆಂಡ್ಸ್. ಹೌದಾ? ಏನೇನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ? ಪಾಠ ಹೇಳ್ಕೊಡ್ತಾರೆ ಸರ್. ಇವಾಗ ನಾವು 1ನೇ ಕ್ಲಾಸಲ್ಲಿ ಮಿಸ್ ಇದ್ರ, ಇವಾಗ ಸರ್ರೀಗ ಸರು ಹೋಮ್ವರ್ಕ್ ಜಾಸ್ತಿ ಕೊಟ್ಬಿಟ್ರು, ಅದಕ್ಕೆ ನೆನ್ನೆ ಭಾನುವಾರನೇ ಬರ್ತಂದೆ. ಬಂದವರನ್ನೇ ಮಾಡ್ದ. ಇವಾಗ ಸ್ಕೂಲ್ಗೆ ಹೋಗಲ್ಲ ಇವತ್ತು? ಶನಿವಾರ ಬಂದ ತಕ್ಷಣ ಬರ್ತಾನ, ಭಾನುವಾರ ಆಟ ಆಡೋಣ. ಇವತ್ತು ಸ್ಕೂಲ್ಗೆ ಹೋಗೋಣ ಅಂದ್ರೆ ನಮ್ಮ ಮಮ್ಮಿ ಕರ್ಕೊಳ್ತೀನಿ ಅಂತ. ಮೈಸೂರಿಗೆ ಹೋಗ್ತಾ ಇದ್ದೀರಾ ಇವಾಗ? ಬೆಳ್ಳುಳ್ಳಿ ಅಕ್ಕ, ಈರುಳ್ಳಿ ಪಕ್ಷ, ಇನ್ನೊಂದು ಅಪ್ಪ ಮಾಡಿದ್ದು ಉಪ್ಪಿಟ್ಟು, ಅವ್ವ ಕೊಟ್ಟಿದ್ದ ಇಷ್ಟು. ಅಯ್ಯೋ ಏನು ಮಾಡ್ತಿ ಚಿನ್ನಮ್ಮ ಹಂಗಂದ್ರೆ ನಿನ್ನ? ಹಾಂ ನನಗೆ ಯಾಕೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಸೊ ಹಾಗಾಗಿ ನಾವು ನಮ್ಮ ಪಕ್ಕದೂರಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತು, ಅಲ್ಲಿಗೆ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅಲ್ಲಿಂದ ಬಂದ ತಕ್ಷಣ ಪಾಪುಗೆ ಸ್ಯಾರಿ ಕಟ್ತಾ ಇದ್ದಾರೆ ಆಟ ಆಡಲಿಕ್ಕೆ, ತೊಗಲಲ್ಲಿ ಆಟ ಆಡೋದಕ್ಕೆ. ಹಳ್ಳಿ ಕಡೆ ಎಲ್ಲ ಇದೇ ಥರ ಕಟ್ಟೋದು, ಆಲ್ಮೋಸ್ಟ್ ಎಲ್ಲರೂ ಮುಂಚೆ ಇದೇ ಥರ ಕಟ್ತಾಯಿದ್ರು. ಇವಾಗೆಲ್ಲ ತೊಟ್ಲು ಬಂದುಬಿಟ್ಟಿದೆ, ಎಲ್ಲ ತೊಟ್ಲಲ್ಲೇ ಆಟ ಆಡ್ಕೊತಾರೆ ಮಕ್ಕಳು. ಹಳ್ಳಿ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ, ನಮ್ಮೂರ ಬಗ್ಗೆ ನಾನು ಹೇಳಬೇಕು ಅಂದರೆ ಮಾತೇ ಬರಲ್ಲ ನನಗೆ. ಚಿಕ್ಕ ವಯಸ್ಸಲ್ಲಿ ಒಂದು 4th ನಾನು ಇಲ್ಲೇ ಬೆಳೆದಿದ್ದೆ. ಅದಾದ ನಂತರ ನಾನು ಬೆಂಗಳೂರಿಗೆ ಬಂದು ಅಪ್ಪ ಅಮ್ಮ ಅಲ್ಲಿ ಸೆಟ್ಲಾಗಿದ್ದರು. ಸೊ ನಾನು 4th ಅಲ್ಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಏನಾದರೂ ಹಬ್ಬ ಫಂಕ್ಷನ್ ಏನಾದರೂ ಬಂತು ಅಂದರೆ ಇಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಅದಾದಮೇಲೆ ಮದುವೆ ಆದಮೇಲೆ ತುಂಬ ರೇರ್ ಆಗಿಬಿಟ್ಟೈತೆ ಇಲ್ಲಿಗೆ ಬರೋದಂತೂ, ಜಾಸ್ತಿ ಬೆಂಗಳೂರಲ್ಲೇ ಇರ್ತೀನಿ. ಆಮೇಲೆ ನನ್ನ ಮಗಳು ಮತ್ತು ನಾನು ಬಂದಿದ್ದೀವಿ ಊರಿಗೆ ಅಂತ. ಆಟೋ ಎಲ್ಲ ನೋಡಾದಮೇಲೆ ಬೇಬಿ ಮಗಳು ಬಂದಿದ್ದಾಳೆ, ಅಂದರೆ ನನ್ನ ಹೆಸರು ಬೇಬಿ ಅಂತ ಕರೀತಾರೆ, ನನ್ನ ರಿಯಲ್ ನೇಮು ಲಕ್ಷ್ಮಿ ಅಂತೇಳಿ. ಸೊ ಎಲ್ಲರೂ ಬೇಬಿ ಮಗಳು ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲ 6:30 ಸ್ಟಾರ್ಟ್ ಮಾಡಿದವರು 10 o'clock ತನಕ ಒಬ್ಬರಾದ್ಮೇಲೆ ಒಬ್ಬರು ಬಂದೇ ಮಾತಾಡಿಸ್ಕೊಂಡು, ಪಾಪು ಚೆನ್ನಾಗಿದೆ, ನೀನು ಹೆಂಗಿದ್ಯಾ ಅಂತೇಳಿ ಆಲ್ಮೋಸ್ಟ್ ಎಲ್ಲ ಕೇಳಿದ್ರು. ಎಲ್ಲರೂ ಮುಂಚೆ ನಾನು ಹೆಂಗಿದ್ದೀನಿ ಅಂತ ಯಾರೂ ಕೇಳ್ತಿರ್ಲಿಲ್ಲ, ಅಂದರೆ ಡೆಲಿವರಿ ಆದಮೇಲೆ ಸ್ವಲ್ಪ ಕೇಳೋರು. ಸ್ವಲ್ಪ ಜನ ಪಾಪು ಹೆಂಗೈತೆ, ಪಾಪುನ ಹೆಂಗೆ ನೋಡ್ಕೊತಾ ಇದ್ದೀರಾ, ಏನು ಪಾಪು ಚೆನ್ನಾಗಿದೆಯಾ, ಯಾರಂಗಿದೆ ಅಂತ ಕೇಳ್ತಾಯಿದ್ರು. ಇಲ್ಲಿ ಮಾತ್ರ ಬಂದ ತಕ್ಷಣ ನಮ್ಮ ಹಸ್ಬೆಂಡ್ ಎಲ್ಲಿ, ನಿಮ್ಮ ಹಸ್ಬೆಂಡ್ ಎಲ್ಲಿ, ಚೆನ್ನಾಗಿದ್ದಾರಾ ಅವರು ಅಂತ ಕೇಳಿದ್ರು. ಆಮೇಲೆ ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ ಅಂತ ನಾವು ಬರಲಿಲ್ಲ ಆಟ ನೋಡಿ ಅಂತಲೂ ಕೆಲವೊಬ್ರು ಅಂದರು. ಇಲ್ಲ ಅಣ್ಣ ಅಮ್ಮ ಬಂದು ಬಿಟ್ಟು ಹೋಗಿದ್ದಾರೆ ಅಂತ ಅಂದೆ. ಅದಾದ ನಂತರ ಪಾಪು ಜೊತೆ ಎಲ್ಲರೂ ಮಾತಾಡಿಸ್ಕೊಂಡು ಖುಷಿಯಾಗಿ ಆಟ ಆಡ್ಕೊಂಡು, ಅವಳಂತೂ ಅಳ್ಳಿಲ್ಲ, ಎಲ್ಲರ ಹತ್ರನೂ ಹೋಗಿ ಅಡ್ಜಸ್ಟ್ ಆಗ್ತಾಳೆ ನನ್ನ ಮಗಳು. ಆ ಥರ ಏನಿಲ್ಲ, ಆಲ್ರೌಂಡ್ ಎಲ್ಲರ ಜೊತೆನೂ ಚೆನ್ನಾಗಿರ್ತಾಳೆ. ಈಗ ತಾತೆ ಮತ್ತು ಅಜ್ಜಿ ಇಬ್ಬರು, ತಾತ ದನ ಆಟ್ಕೊಂಡು ಹೋಗಿದ್ದಾರೆ, ಅಜ್ಜಿ ಹಾಡು ಆಟ್ಕೊಂಡು ಹೋಗಿದ್ದಾರೆ. ಇಬ್ಬರು ಸಪ್ರೇಟ್ ಹೋಗ್ತಾರೆ.
ಅವ್ರು ಹೇಳಬೇಕಂದ್ರೆ ಇನ್ನು 4 o'clock ಅಷ್ಟರಲ್ಲಿ ಬರ್ತೀನಿ, ಹುಷಾರಾಗಿರು ಅಂತಂದರೆ. ಈ ಕಡೆ ಅಕ್ಕಪಕ್ಕ ಎಲ್ಲ ಅತ್ತೆ ಮತ್ತು ಅಕ್ಕಂದಿರೆಲ್ಲ ಇದ್ದಾರೆ. ಅವರು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾರೆ. ಅದೇನು ಟೆನ್ಷನ್ ನನಗೆ. ಯಾರೂ ಬಂದು ನೋಡಿಲ್ಲ ಅಂದರೆ ನಾನು ಇರ್ತೀನಿ ಆರಾಮಾಗಿ ಒಬ್ಬಳೇ. ಆದರೆ ಪಾಪು ಹೊಸ ಜಾಗ ಅಲ್ವಾ, ಸೊ ಅದಕ್ಕಾಗಿ ಅವಳು ಹತ್ತು ಬಿಡ್ತಾಳೆ ಅಂತ ಅಜ್ಜಿ ಎಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ. ತಾತ ಬೇಗ ಬರ್ತೀನಿ ಅಂತಲೂ ಸಹ ಹೇಳ್ಬಿಟ್ಟು ಹೋಗಿದ್ದಾರೆ. ಬಂದಾದಮೇಲೆ ನೈಟು ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಇಬ್ಬರು ಬರ್ತಾರೆ. ಈ ವ್ಲಾಗಲ್ಲಿ ಅವ್ರನ್ನ ತೋರಿಸಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಮ್ಮ ಅತ್ತೆ ನಮ್ಮ ಮಾವ ಯಾರು ಅಂತೇಳಿ. ಆಲ್ರೆಡಿ ನಮ್ಮ ಮಾವನ್ನ ಒಂದು ವ್ಲಾಗಲ್ಲಿ ಹಾಕಿಲ್ಲ ನಾನು. ಸೊ ಅವ್ರನ್ನ ನಾಳೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ, ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ಏನಾದರೂ ನಿಮಗೆ ಹಳ್ಳಿ ಲೈಫ್ ವ್ಲಾಗ್ ನಿಮಗೆ ಏನಾದರೂ ಬೇಕು ಅಂದರೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ, ನಾನು ಆ ಥರ ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ದಿನ ನಾನು ವ್ಲಾಗಲ್ಲಿ ನೀವು ನಮ್ಮ ಅಣ್ಣ, ಹಸ್ಬೆಂಡ್, ಅಮ್ಮನ್ನ, ತಾತ, ಅಪ್ಪ ಎಲ್ಲರನ್ನೂ ನೋಡ್ತಾಯಿದ್ರಿ. ಇನ್ನು ಮುಂದೆ ಅಂದರೆ 1 ಮಂತ್ ಅಥವಾ 1.5 ಮಂತ್ ನಾನು ಇಲ್ಲಿರೋಣ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡ್ ಇರೋಕ್ಕೆ ಹೇಳಿದ್ದಾರೆ, ನೋಡೋಣ. ಅಪ್ಪ ಮತ್ತು ಅಮ್ಮ ಎಲ್ಲ 1 ವೀಕ್ ಕರ್ಕೊಂಡು ಹೋಗ್ತೀನಿ ಅಂತಂದಿದ್ದಾರೆ. ನೋಡೋಣ, ನಾನು ಇಲ್ಲೇ ಇರಬೇಕು ಅಂದ್ಕೊಂಡಿದ್ದೀನಿ. ಪಾಪು ಅಡ್ಜಸ್ಟ್ ಆದರೆ ನಾನು ಇಲ್ಲೇ ಇರ್ತೀನಿ. ಪಾಪು ಹೆಲ್ತ್ ಏನೋ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನಾನು ಇಲ್ಲೇ ಉಳ್ಕೊತೀನಿ. ನೆಕ್ಸ್ಟ್ ಮಂತು ನಮ್ಮೂರಲ್ಲಿ ದೇವಸ್ಥಾನ ಓಪನಿಂಗ್ ಇದೆ. ಅದು ನೆಕ್ಸ್ಟ್ ಮಂತು 10ಇಂದ ಸ್ಟಾರ್ಟ್ ಆಗುತ್ತೆ, 21ವರೆಗೂ ಇರುತ್ತೆ. ಸೊ ಅದನ್ನು ನಾನು ವ್ಲಾಗ್ ಮಾಡ್ಬೋದು. ನಿಮಗೆ ಅಂದರೆ ಇಷ್ಟ ಇತ್ತಂದರೆ ಹಾಕ್ತೀನಿ ವ್ಲಾಗು, ಮಿಸ್ ಮಾಡ್ದೇನೆ ನೋಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಇರಬೇಕು. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ತಕ್ಷಣ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಎಲ್ಲರೂ ಆದಷ್ಟು ನನಗೆ ಸಪೋರ್ಟ್ ಮಾಡಿ. ನಾನೇನಾದರೂ ತಪ್ಪೇನಾದರೂ ಮಾತಾಡಿದರೆ ಕ್ಷಮಿಸಿ. ನಿಮ್ಗೆ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಕಮೆಂಟ್ ಮಾಡಿ, ನಾನು ನಿಮ್ಗೆ ಆ ಥರ ವ್ಲಾಗ್ ಮಾಡ್ತೀನಿ. ಅಥವಾ ಬೇಬಿ ರೊಟೀನು, ಅಥವಾ ನಾನು ಬೇಬಿಗೆ ಏನು ಕ್ರೀಮ್ಸ್, ಆಯಿಲ್, ಸೋಪ್ ಎಲ್ಲ ಏನು ಹಾಕ್ತೀನಿ ಅಂತ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಹಾಕಿ. ನಂತರ ನಿಮ್ಗೆ ಏನಾದರೂ ಕುಕ್ಕಿಂಗ್ ಬಗ್ಗೆ ಯಾವುದಾದ್ರೂ ಕುಕ್ಕಿಂಗ್ ಮಾಡಬೇಕು, ನಿಮ್ಗೆ ಯಾವುದಾದ್ರೂ ಕುಕ್ಕಿಂಗ್ ಬೇಕು ಅಂತಂದರೆ ಕಮೆಂಟ್ ಹಾಕಿ. ಆ ಕುಕ್ಕಿಂಗ್ನ ನಾನು ಮಾಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಥ್ಯಾಂಕ್ ಯು. ಬಾಯ್ ಬಾಯ್.